ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇದು ರಾಧಾಕೃಷ್ಣರ ಪ್ರೀತಿಯ ಕತೆ. ಅವರ ಪ್ರೀತಿ ದೈವಿಕವಾದದ್ದು. ಕೃಷ್ಣನಿಲ್ಲದೆ ರಾಧೆ ಇಲ್ಲ, ರಾಧೆ ಇಲ್ಲದೆ ಕೃಷ್ಣನಿಲ್ಲ. ಪ್ರೀತಿಯು ಯಾವಾಗಲೂ ಒಬ್ಬರ ಜೀವನದ ಅನಿವಾರ್ಯ ಭಾಗವಾಗಿದೆ. ಅಗಾಧವಾದ ಪ್ರೇಮ ಕಥೆಗಳಲ್ಲಿ ರಾಧಾಕೃಷ್ಣನ ಕತೆ ಯಾವಾಗಲೂ ಪ್ರೀತಿಗೆ ಸ್ಫೂರ್ತಿಯಾಗಿದೆ. ರಾಧಾಕೃಷ್ಣರದ್ದು ದೈವಿಕ ಪ್ರೀತಿ. ಅತ್ಯಂತ ಮಧುರವಾದ ಭಾವನೆ ಎಂದರೆ ಅದು ಪ್ರೀತಿ. ರಾಧಾಕೃಷ್ಣರ ಪ್ರೀತಿಗೆ ಸರಿಸಾಟಿ ಇಲ್ಲ. ಕೃಷ್ಣನಿಲ್ಲದೆ ರಾಧೆ, ರಾಧೆ ಇಲ್ಲದ ಕೃಷ್ಣ ಅಪೂರ್ಣವೆಂಬುದು ನಮಗೆಲ್ಲ ತಿಳಿದಿರುವ ವಿಷಯ. ಕೃಷ್ಣನು ಜಗತ್ತನ್ನು ನೋಡಿ ಮಾಡುತ್ತಾನೆ ಎಂದು ನಂಬಲಾಗಿದೆ. ಆದರೆ ರಾಧೆ ಅವನನ್ನು ಕೂಡ ಮೋಡಿ ಮಾಡುತ್ತಾಳೆ. ಆದ್ದರಿಂದ ಅವಳು ಎಲ್ಲರಿಗೂ ಸರ್ವೋಚ್ಚ ದೇವತೆ ಮತ್ತು ಅವರನ್ನು ಒಟ್ಟಿಗೆ ರಾಧಾಕೃಷ್ಣ ಎಂದು ಕರೆಯಲಾಗುತ್ತದೆ. ಅನೇಕ ವೈಷ್ಣವ ವಿಭಾಗಗಳಲ್ಲಿ ರಾಧಾಕೃಷ್ಣರನ್ನು ಹೆಚ್ಚಾಗಿ ಲಕ್ಷ್ಮೀನಾರಾಯಣನ ಅವತಾರಗಳೆಂದು ಗುರುತಿಸಲಾಗುತ್ತದೆ. ಪುರಾಣಗಳಲ್ಲಿ ರಾಧಾಕೃಷ್ಣರನ್ನು ಪ್ರೇಮಿಗಳು ಎಂದು ಬಿಂಬಿಸಲಾಗಿದೆ. ಅವರ ಪ್ರೀತಿ ನಿಸ್ವಾರ್ಥ ಮಧುರ ಸಂಬಂಧ. ರಾಧೆಯ ಮನಸ್ಸು ಸದಾ ಕೃಷ್ಣನ ಬಗ್ಗೆ ಯೋಚಿಸುತ್ತಿತ್ತು. ಕೃಷ್ಣನು ರಾಧೆಯನ್ನು ತುಂಬ ಪ್ರೀತಿಸುತ್ತಿದ್ದ. ಕೃಷ್ಣ ತನ್ನ 8ನೇ ವರ್ಷದಲ್ಲಿ ಮೊದಲ ಬಾರಿಗೆ ರಾಧೆಯನ್ನು ನೋಡಿದನು ಎಂದು ಹೇಳಲಾಗುತ್ತದೆ. ಅವರ ಪ್ರೀತಿಯನ್ನು ದೈವಿಕ ಪ್ರೀತಿ ಎಂದು ಕರೆಯಲಾಗುತ್ತದೆ. ಕೃಷ್ಣ ಕೊಳಲು ನುಡಿಸಿದರೆ ರಾಧಾ ಭಾವಪರವಶಳಾದಳು. ವೇಣು ರಾಧೆಯನ್ನು ಕೃಷ್ಣನ ಹತ್ತಿರ ಕರೆತಂದಿತು. ಕೃಷ್ಣನು ರಾಧೆಯ ಸೌಂದರ್ಯಕ್ಕೆ ಮಾರುಹೋದರೆ ರಾಧೆಯು ಕೃಷ್ಣನ ಕೊಳಲು ವಾದಕ್ಕೆ ಮಾರುಹೋದಳು. ಕೃಷ್ಣನಿಗೆ ಅನೇಕ ಗೋಪಿಯರು ಮತ್ತು ಹೆಂಡತಿಯರಿದ್ದರು. ಅವರೆಲ್ಲರ ಪೈಕಿ ರಾಧೆ ಕೃಷ್ಣನ ಮನಧರಿಸಿ ಅದನ್ನು ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡವಳು. ಕೃಷ್ಣನು ಪ್ರೀತಿಯ ಪ್ರಮಾಣ ಎಂದು ನಂಬಲಾಗಿದೆ. ಅವರು ಒಟ್ಟಿಗೆ ಬೆಳೆದಿದ್ದಾರೆ ಮತ್ತು ಲವಲವಿಕೆಯಿಂದ ಒಟ್ಟಿಗೆ ಆಡಿದ್ದಾರೆ. ಕೃಷ್ಣನ ಆಕರ್ಷಕ ವ್ಯಕ್ತಿತ್ವವು ಅನೇಕ ಹುಡುಗಿಯರನ್ನು ಆಕರ್ಷಿಸಿದರು. ರಾಧೆಯ ದೈವಿಕ ಮತ್ತು ತೀವ್ರವಾದ ಪ್ರೀತಿಯ ಕೃಷ್ಣನನ್ನು ಅವಳತ್ತ ಸೆಳೆಯುವ ಪ್ರಮುಖ ಅಂಶವಾಗಿದೆ. ಅವರ ನಡುವಿನ ಪ್ರೀತಿಯನ್ನು ಭಕ್ತಿಯ ಮಹತ್ವದ ರೂಪವೆಂದು ಪರಿಗಣಿಸಲಾಗುತ್ತದೆ. ಅವರ ಕಥೆಯನ್ನು ಪವಿತ್ರ ಹಿಂದೂ ಗ್ರಂಥವಾದ ಭಾಗವತ್ ಪುರಾಣದಲ್ಲಿ ಪ್ರಸ್ತುತಪಡಿಸಲಾಗಿದೆ. ರಾಧಾ ಮತ್ತು ಕೃಷ್ಣನ ದೈವಿಕ ಪ್ರೀತಿಯನ್ನು ರಾಸಲೀಲಾ ಎಂದು ಚಿತ್ರಿಸಲಾಗಿದೆ. ಇಬ್ಬರು ಪರಸ್ಪರ ಬೇರೆಯಾಗುವುದು ಅಪೂರ್ಣವೆಂಬುದು ತಿಳಿದಿದ್ದರೂ ರಾಧೆ ಮತ್ತು ಕೃಷ್ಣ ವಿವಾಹವಾಗದಿರಲು ಕಾರಣವೇನು? ಕೃಷ್ಣನು ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ? ಏಕೆ ಅವರು ಪ್ರತ್ಯೇಕವಾಗಿ ಮದುವೆಯಾದರು? ಭಗವಾನ್ ಕೃಷ್ಣ ಹಲವರನ್ನು ಮದುವೆಯಾದನು, ಆದರೆ ರಾಧಾಳನ್ನು ಯಾಕೆ ಮದುವೆಯಾಗಲಿಲ್ಲ? ದೈವತ್ವದ ವಿವಿಧ ಅಂಶಗಳನ್ನು ಸೂಚಿಸುವ ಭಗವಾನ್ ಕೃಷ್ಣನು ರುಕ್ಮಿಣಿ ಮತ್ತು ಸತ್ಯಭಾಮೆಯನ್ನು ಮತ್ತು 108 ಪತ್ನಿಯರನ್ನು ಮದುವೆಯಾಗಿದ್ದಾನೆ ಎಂದು ಹೇಳಲಾಗುತ್ತದೆ. ಕೃಷ್ಣನು ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ? ಏಕೆಂದರೆ ಕೃಷ್ಣನು ವಿಷ್ಣುವಿನ ಅವತಾರ. ಅವರು ಭೂಮಿಯ ಮೇಲಿನ ಕೆಲವು ಜವಾಬ್ದಾರಿಗಳನ್ನು ಪೂರೈಸಲು ಜನಿಸಿದರು. ಅವನ ಕ್ರಿಯೆಗಳ ಹಿಂದಿನ ದೈವಿಕ ಉದ್ದೇಶವು ಸದಾಚಾರವನ್ನು ಪುನಃಸ್ಥಾಪಿಸುವುದು ಮತ್ತು ದೈವಿಕ ಪ್ರೀತಿ ಮತ್ತು ಭಕ್ತಿಯ ಸಾಂಕೇತಿಕ ಪ್ರತಿಬಿಂಬವಾಗಿರುವುದರಿಂದ ರಾಧಾ ಮತ್ತು ಕೃಷ್ಣರ ಕಥೆಯು ಸಾಂಪ್ರದಾಯಿಕ ವೈವಾಹಿಕ ಒಕ್ಕೂಟವನ್ನು ಮೀರಿದೆ. ರಾಧೆ ಮತ್ತು ಕೃಷ್ಣನು ಮಾನವ ರೂಪದಲ್ಲಿ ಈ ಭೂಮಿಯ ಮೇಲಿದ್ದಾಗ ಮದುವೆಯಾಗಲು ಸಾಧ್ಯವಾಗದಿದ್ದರೂ ದೈವಿಕ ರೂಪದಲ್ಲಿ ವೃಂದಾವನದಲ್ಲಿದ್ದಾಗ ಒಬ್ಬರನ್ನೊಬ್ಬರು ವಿವಾಹವಾಗಿದ್ದರು. ಭಗವಾನ್ ಶ್ರೀಕೃಷ್ಣನು ವೃಂದಾವನವನ್ನು ತೊರೆದ ನಂತರ ರಾಧೆಯ ತಾಯಿ ಇನ್ನೊಬ್ಬ ವ್ಯಕ್ತಿಯನ್ನು ವಿವಾಹವಾಗುವಂತೆ ರಾಧೆಯನ್ನು ಒತ್ತಾಯಿಸಿದರು ಎಂದು ಕೆಲವೊಂದು ಕಥೆಯಲ್ಲಿ ಹೇಳಲಾಗಿದೆ. ಕೃಷ್ಣನು ಹೋದ ನಂತರ ರಾಧಾ ತನ್ನ ಕುಟುಂಬಕ್ಕಾಗಿ ಅಯಾನ್ ಅನ್ನುವನನ್ನು ಮದುವೆಯಾಗುತ್ತಾಳೆ. ಆದರೂ ಆಕೆ ತನ್ನ ವೈವಾಹಿಕ ಕರ್ತವ್ಯಗಳನ್ನು ಪೂರೈಸದೆ ಕೃಷ್ಣನನ್ನು ಆರಾಧಿಸುತ್ತಿದ್ದಳು ಎಂದು ಹೇಳಲಾಗುತ್ತಿದೆ. ಅವಳ ಕೊನೆಯ ಕ್ಷಣಗಳು ಕೃಷ್ಣನ ಮಡಿಲಲ್ಲಿ ಕಳೆಯುತ್ತದೆ. ರಾಧಾ ಕೃಷ್ಣನ ಮಡಿಲಲ್ಲಿ ತನ್ನ ತಲೆಯನ್ನಿಟ್ಟು ತನಗಾಗಿ ಕೊಳಲು ನುಡಿಸಲು ಹೇಳುತ್ತಾಳೆ. ರಾಧಾ ಅವನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.